ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅವರ ಪ್ರತಿನಿಧಿಯಾಗಿ ಅವರ ಫಾರೆಸ್ಟ್ ಮಿನಿಸ್ಟರ್ ಪಾನ್ಮುಡಿ ಅವ್ರನ್ನ ಮತ್ತು ಅಬ್ದುಲ್ಲಾ ಅವರ ಲೋಕಸಭಾ ಸದಸ್ಯರು ಅವರಿಬ್ಬರನ್ನು ಕೂಡ ನನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಅವರು ಕಳಿಸ್ಕೊಟ್ಟಿದ್ದರು. ಈಗಾಗಲೇ ತಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ನಮ್ಮ ಎಲ್ಲ ಪಾರ್ಲಿಮೆಂಟ್ ಸೀಟ್ಗಳನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ ಎಲ್ಲ ದಕ್ಷಿಣ ಭಾರತದ ಪಾರ್ಲಿಮೆಂಟ್ ಸೀಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಷಡ್ಯಂತ್ರ. ಇದಕ್ಕೆ ವಿರೋಧನೆ ಮಾಡಿ ಒಂದು ಸಂಘಟನೆ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ಆಲ್ ಪಾರ್ಟಿ ಮೀಟಿಂಗನ್ನು ಕೂಡ 54 ಪಾರ್ಟಿ ಮೀಟಿಂಗನ್ನು ಕರೆದು ಒಂದು ಚರ್ಚೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಅಲ್ಲೆಲ್ಲ ಒಗ್ಗಟ್ಟು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನನಗೆ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. 22ನೇ ತಾರೀಕು ಚೆನ್ನೈಯಲ್ಲಿ ಒಂದು ಸಭೆ ಇದೆ. ನಾವು ಆ ಸಭೆಗೆ, ಅವರು ನಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ. ಅವರೇನು ಅನ್ಯಾಯ ನಮ್ಗೆ ಆಗ್ತಾಯಿದೆ, ಅನ್ಯಾಯದ ಬಗ್ಗೆ ನಾವು ಕೂಡ ಧ್ವನಿಯನ್ನು ಎತ್ತುವಂಥ ಸಂದರ್ಭ. ಆದರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ನೀವು ಮಾತಾಡಬೇಕು ಅಂತ ನಾನು ತಿಳಿಸಿದ್ದೇನೆ, ನಮ್ಮ ಸೆಂಟ್ರಲ್ ಲೀಡರ್ಸ್. ಯಾಕೆಂದರೆ ನಾವು ನಮ್ಮದೊಂದು ನ್ಯಾಷನಲ್ ಪಾರ್ಟಿ, ಅವರ ಭಾವನೆ, ಅವರ ವಿಚಾರ ಎಲ್ಲ ಭಾಳ ನಮಗೆ ಸಮಾಧಾನ ಇದೆ. ಆದರೂ ನಾನು ನಮ್ಮ ಹೈಕಮಾಂಡನ್ನು ಕೂಡ ನಾನು ಗಮನಕ್ಕೆ ತರ್ತೇನೆ, ಇವತ್ತೇ ತರ್ತೇನೆ. ತಂದು ಅವ್ರ ಮಾರ್ಗದರ್ಶನಂತೆ ನಾವೆಲ್ಲ ಸೇರಿ ಮುಂದೆ ಹೆಜ್ಜೆ ಹಾಕ್ತೀವಿ. ಸೊ ಇವತ್ತು ಭಾಳ ವಿಚಾರಗಳನ್ನು, ಆಮೇಲೆ ಭಾಷಾ ವಿಚಾರ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಸೊ ಅದೆಲ್ಲ ಬಹುಶಃ ಬರ್ಬೋದು ಆ ಒಂದು ಸಭೆಗಳಲ್ಲಿ. ನಮ್ಮ ಗೌರವ, ನಮ್ಮ ರಾಜ್ಯದ ಸ್ವಾಭಿಮಾನ ನಾವೆಲ್ಲ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿ ರಾಜ್ಯಪಾಲ ದೂರು ಕೊಟ್ಟಿದ್ದಾರೆ ಸರ್, ರಾಜ್ಯದ ತೆರಿಗೆ ಹಣ ಅನ್ಯಾಯ ಆಗ್ತಾ ಇದೆ ಅಂತ. ನೋಡಪ್ಪ, ಬಿಜೆಪಿಯವರು ಅವ್ರಿಗೆ ಈಗ ಗೊತ್ತಾಯ್ತಾ? ನಾವು ಮಾಡಿ 1.5 ವರ್ಷ ಆಯಿತು. ನಮ್ಮ ಸರ್ಕಾರ ಬಂದು ಹೊಸರಲ್ಲೇ ನಾವು ಇದನ್ನು ಮಾಡಿದ್ದೇವೆ. ನಾವು ಅವರ ಹಕ್ಕನ್ನು ಕಿತ್ಕೊಂಡಿಲ್ಲ. ಶಾಸಕರ ಹಕ್ಕು ಏನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವ್ರಿಗೋಸ್ಕರ ಕೊಟ್ಟಂಥ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ DBT ಮಾಡ್ತಾ ಇದ್ರು ಕೂಡ ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವುದೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಯುವಕರು ಕೆಲವ್ರಿಗೆ ಪ್ರಜ್ಞಾ ಒಂದು ಇಲ್ಲದೆ ಇರ್ಬೋದು. ಅವರಿಗೆಲ್ಲ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಕಾರ್ಯಕರ್ತನೇ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂದರೆ, MLA ಅಲ್ಲ, ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದ್ದಾರಪ್ಪ. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಮ್ ಅವ್ರು 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಾಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು. ಯಾಕೆ ಮಾಡೋದು? ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದ್ದೀವಿ, ಗೌರವಧನ ಕೊಡ್ತಾ ಇದ್ದೀವಿ. ನಮ್ಮ ಪಕ್ಷ, ನಮಗೆ ಜನ 138 + 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂಥ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನು ಕಟ್ಟಿಕೊಂಡು ಜನರಿಗೆ ಎಲ್ಲ ಪಾರ್ಟಿಯವ್ರಿಗೂ ನ್ಯಾಯ ಸಿಗಲಿ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ಸರ್, ಅನ್ಯರಾಮ್ ಪ್ರಕರಣದಲ್ಲಿ ಸಚಿವರ ಹೆಸರು ಕೇಳಿಬರ್ತಿದೆ ಅಂತ ಒಂದು ಆರೋಪ ಮಾಡಿದ್ದಾರೆ. ನೋಡಮ್ಮ, ಸುಮ್ಮನೆ ಹೂವು ಇಲ್ಲ. ಯಾವ ಸಚಿವರ ಹೆಸರು ಯಾರು ನೋಡಿದ್ರಾ? ಯಾರು ಕೇಳಿದ್ರಾ? ಈಗ ರಾಜಕೀಯದ ನಾವು ಮದುವೆಗೆ ಹೋಗ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೋತಾರೆ. ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, 100 ಜನ ಬಂದು ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಂಡ ತಕ್ಷಣ ಅವ್ರು ನನಗೆ ಸಂಬಂಧನಾ? ಓಲಿ ಯಾರು ಈಗ ಚೀಫ್ ಮಿನಿಸ್ಟ್ರು ಒಂದು ಮದುವೆಗೆ ಹೋಗಿದ್ರು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನೂ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡಿಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕ್ಕಾಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ, ಯಾರೇ ಮಂತ್ರಿ ಇದ್ದರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದರೂ ಇದ್ದರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ,
ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡುವುದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ. ಇಂದು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅವರ ಪ್ರತಿನಿಧಿಯಾಗಿ ಅವರ ಫಾರೆಸ್ಟ್ ಮಿನಿಸ್ಟರ್ ಪಾನ್ಮುಡಿ ಅವ್ರನ್ನ ಮತ್ತು ಅಬ್ದುಲ್ಲಾ ಅವರ ಲೋಕಸಭಾ ಸದಸ್ಯರು ಅವರಿಬ್ಬರನ್ನು ಕೂಡ ನನ್ನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಲಿಕ್ಕೆ ಅವರು ಕಳಿಸ್ಕೊಟ್ಟಿದ್ದರು. ಈಗಾಗಲೇ ತಮ್ಗೆ ಗೊತ್ತಿದೆ, ಇಡೀ ದೇಶದಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ನಮ್ಮ ಎಲ್ಲ ಪಾರ್ಲಿಮೆಂಟ್ ಸೀಟ್ಗಳನ್ನು ಕಡಿಮೆ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ತಮಿಳುನಾಡು, ಕರ್ನಾಟಕ, ಕೇರಳ, ಆಂಧ್ರ, ತೆಲಂಗಾಣ ಎಲ್ಲ ದಕ್ಷಿಣ ಭಾರತದ ಪಾರ್ಲಿಮೆಂಟ್ ಸೀಟ್ಗಳನ್ನೆಲ್ಲ ಕಡಿಮೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಷಡ್ಯಂತ್ರ. ಇದಕ್ಕೆ ವಿರೋಧನೆ ಮಾಡಿ ಒಂದು ಸಂಘಟನೆ ಮಾಡಬೇಕು ಅಂತೇಳಿ ತಮಿಳುನಾಡಲ್ಲಿ ಆಲ್ ಪಾರ್ಟಿ ಮೀಟಿಂಗನ್ನು ಕೂಡ 54 ಪಾರ್ಟಿ ಮೀಟಿಂಗನ್ನು ಕರೆದು ಒಂದು ಚರ್ಚೆ ಮಾಡಿದ್ದಾರೆ. ಪಕ್ಷಾತೀತವಾಗಿ ಅಲ್ಲೆಲ್ಲ ಒಗ್ಗಟ್ಟು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ನನಗೆ ಅವರು ಬಂದು ರಿಕ್ವೆಸ್ಟ್ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಕೂಡ ರಿಕ್ವೆಸ್ಟ್ ಮಾಡಿದ್ದಾರೆ. 22ನೇ ತಾರೀಕು ಚೆನ್ನೈಯಲ್ಲಿ ಒಂದು ಸಭೆ ಇದೆ. ನಾವು ಆ ಸಭೆಗೆ, ಅವರು ನಮ್ಮ ಪಾರ್ಟ್ನರ್ ಕೂಡ ಇದ್ದಾರೆ, ಅವರೇನು ಅನ್ಯಾಯ ನಮ್ಗೆ ಆಗ್ತಾಯಿದೆ, ಅನ್ಯಾಯದ ಬಗ್ಗೆ ನಾವು ಕೂಡ ಧ್ವನಿಯನ್ನು ಎತ್ತುವಂಥ ಸಂದರ್ಭ. ಆದರೆ ನಮ್ಮ ಪಕ್ಷದ ವರಿಷ್ಠರು ಕೂಡ ನೀವು ಮಾತಾಡಬೇಕು ಅಂತ ನಾನು ತಿಳಿಸಿದ್ದೇನೆ, ನಮ್ಮ ಸೆಂಟ್ರಲ್ ಲೀಡರ್ಸ್. ಯಾಕೆಂದರೆ ನಾವು ನಮ್ಮದೊಂದು ನ್ಯಾಷನಲ್ ಪಾರ್ಟಿ, ಅವರ ಭಾವನೆ, ಅವರ ವಿಚಾರ ಎಲ್ಲ ಭಾಳ ನಮಗೆ ಸಮಾಧಾನ ಇದೆ. ಆದರೂ ನಾನು ನಮ್ಮ ಹೈಕಮಾಂಡನ್ನು ಕೂಡ ನಾನು ಗಮನಕ್ಕೆ ತರ್ತೇನೆ, ಇವತ್ತೇ ತರ್ತೇನೆ. ತಂದು ಅವ್ರ ಮಾರ್ಗದರ್ಶನಂತೆ ನಾವೆಲ್ಲ ಸೇರಿ ಮುಂದೆ ಹೆಜ್ಜೆ ಹಾಕ್ತೀವಿ. ಸೊ ಇವತ್ತು ಭಾಳ ವಿಚಾರಗಳನ್ನು, ಆಮೇಲೆ ಭಾಷಾ ವಿಚಾರ ಕೂಡ ಅವರು ಚರ್ಚೆ ಮಾಡಿದ್ದಾರೆ. ಸೊ ಅದೆಲ್ಲ ಬಹುಶಃ ಬರ್ಬೋದು ಆ ಒಂದು ಸಭೆಗಳಲ್ಲಿ. ನಮ್ಮ ಗೌರವ, ನಮ್ಮ ರಾಜ್ಯದ ಸ್ವಾಭಿಮಾನ ನಾವೆಲ್ಲ ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಬಿಜೆಪಿಯವರು ಪ್ರತಿಭಟನೆಯನ್ನ ಮಾಡಿ ರಾಜ್ಯಪಾಲ ದೂರು ಕೊಟ್ಟಿದ್ದಾರೆ ಸರ್, ರಾಜ್ಯದ ತೆರಿಗೆ ಹಣ ಅನ್ಯಾಯ ಆಗ್ತಾ ಇದೆ ಅಂತ. ನೋಡಪ್ಪ, BJPಯವರು ಅವ್ರಿಗೀಗ ಗೊತ್ತಾಯ್ತಾ, ನಾವು ಮಾಡಿ 1.5 ವರ್ಷ ಆಯಿತು. ನಮ್ಮ ಸರ್ಕಾರ ಬಂದು ಹೊಸರಲ್ಲೇ ನಾವು ಇದನ್ನು ನಾವು ಮಾಡಿದ್ದೇವೆ. ನಾವು ಅವರ ಹಕ್ಕನ್ನು ಕಿತ್ಕೊಂಡಿಲ್ಲ, ಶಾಸಕರ ಹಕ್ಕು ಏನಿದೆ ಅದಿದೆ. ನಾವು 5 ಗ್ಯಾರಂಟಿ ಕೊಟ್ಟಿದ್ದು ಹೊಸ ಕಾರ್ಯಕ್ರಮ. ಆ ಹೊಸ ಕಾರ್ಯಕ್ರಮನ ಬಡವ್ರಿಗೋಸ್ಕರ ಕೊಟ್ಟಂಥ ಕಾರ್ಯಕ್ರಮನ ಮನೆ ಮನೆಗೆ ಹೋಗಿ ತಲುಪ್ತಾ ಇದೆಯಾ, ಸರಿಯಾದ ಉಪಯೋಗಿಸ್ಕೊಳ್ತಾ ಇದ್ದಾರಾ, ಮಿಸ್ಯೂಸ್ ಆಗ್ತಾ ಇದ್ದಾರಾ, ಅಕ್ಕಿ ಸರಿಯಾಗಿ ತಲುಪ್ತಾ ಇದೆಯಾ, ಎಲ್ಲ ಡೈರೆಕ್ಟ್ ಬೆನಿಫಿಟ್ DBT ಮಾಡ್ತಾ ಇದ್ರು ಕೂಡ ನಮ್ಮ ಜನರಿಗೆ ಅದರ ಉಸ್ತುವಾರಿಯನ್ನು, ಜವಾಬ್ದಾರಿಯನ್ನು ನಿವಾರಣೆ ಮಾಡಲಿಕ್ಕೆ ನಾವು ಕೊಟ್ಟಿದ್ದೇವೆ. ಇವ್ರ ಮೇಲೆ ಅಧಿಕಾರ ಚಲಾವಣೆ ಮಾಡೋದಲ್ಲ. ಕೆಲವರೆಲ್ಲ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಕೆಲವು ಸಮಸ್ಯೆ ಇರ್ಬೋದು, ಆಹಾರದಲ್ಲಿ ಇರ್ಬೋದು, ಯುವಕರು ಕೆಲವ್ರಿಗೆ ಪ್ರಜ್ಞಾ ಒಂದು ಇಲ್ಲದೆ ಇರ್ಬೋದು, ಅವರಿಗೆಲ್ಲ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಡಿದ್ದೇವೆ. ಇದು ನಮ್ಮ ಪಕ್ಷದ ಕಾರ್ಯಕರ್ತನೇ ಎಲ್ಲರೂ ಮಾಡೋದು. ಈಗ ಮಹಾರಾಷ್ಟ್ರಲ್ಲಿ RSS ಕಾರ್ಯಕರ್ತನ ಒಬ್ಬ MLA ತಾವು, ಮಂತ್ರಿ ತಾವು PA ತಗೋಬೇಕು ಅಂದರೆ, MLA ಅಲ್ಲ, ಮಂತ್ರಿಗಳು ತಾವು PA ತಗೋಬೇಕು ಅಂತ ಆರ್ಡರ್ ಮಾಡಿದ್ದಾರಪ್ಪ. ಬೇರೆ ಹಿಂದೆ ಯಾವುದೋ KRDB ಇತ್ತು ನಮ್ಮ ಕಲ್ಯಾಣ ಕರ್ನಾಟಕ, ಬಸವರಾಜ್ ಸೇಡಮ್ ಅವ್ರು 300 ರೂಪಾಯಿ ಕೊಟ್ಬಿಟ್ಟು ಪ್ಯಾರಲಾಗಿ ಒಬ್ಬ ಚೇರ್ಮನ್ ಅಪಾಯಿಂಟ್ಮೆಂಟ್ ಮಾಡೋದು. ಯಾಕೆ ಮಾಡೋದು? ನಾವು ಆ ರೀತಿ ಮಾಡಿಲ್ಲ. ಅವ್ರಿಗೆ ನಾವೇನು ಹಣ ಗೌರವಧನ ಕೊಡ್ತಾ ಇದ್ದೀವಿ, ಗೌರವಧನ ಕೊಡ್ತಾ ಇದ್ದೀವಿ. ನಮ್ಮ ಪಕ್ಷ, ನಮಗೆ ಜನ 138 + 2 ಸೀಟು 140 ಸೀಟು ನಮ್ಗೆ ಕೊಟ್ಟಿದ್ದಾರೆ. ಕೊಟ್ಟಂಥ ಶಕ್ತಿ ಮೇಲೆ ನಾವು ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಪಕ್ಷವನ್ನು ಕಟ್ಟಿಕೊಂಡು ಜನರಿಗೆ ಎಲ್ಲ ಪಾರ್ಟಿಯವ್ರಿಗೂ ನ್ಯಾಯ ಸಿಗಲಿ ಅಂತೇಳಿ ನಾವು ಈ ಅವಕಾಶ ಕೊಟ್ಟಿದ್ದೀವಿ. ಸರ್, ಅನ್ಯರಾಮ್ ಪ್ರಕರಣದಲ್ಲಿ ಸಚಿವರ ಹೆಸರು ಕೇಳಿಬರ್ತಿದೆ ಅಂತ ಒಂದು ಆರೋಪ ಮಾಡಿದ್ದಾರೆ. ನೋಡಮ್ಮ, ಸುಮ್ಮನೆ ಹೂವ ಇಲ್ಲ. ಯಾವ ಸಚಿವರ ಹೆಸರು ಯಾರು ನೋಡಿದ್ರಾ, ಯಾರು ಕೇಳಿದ್ರಾ? ಈಗ ರಾಜಕೀಯದ ನಾವು ಮದುವೆಗೆ ಹೋಗ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೋತಾರೆ. ಯಾವುದೋ ಫಂಕ್ಷನ್ಗೆ ಹೋಗ್ತಾ ಇದ್ದೀನಿ, 100 ಜನ ಬಂದು ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಂಡ ತಕ್ಷಣ ಅವ್ರು ನನಗೆ ಸಂಬಂಧನಾ? ಒಳ್ಳೆ ಯಾರು ಈಗ ಚೀಫ್ ಮಿನಿಸ್ಟ್ರು ಒಂದು ಮದುವೆಗೆ ಹೋಗಿದ್ರು, ನಾವು ಒಂದು ಮದುವೆಗೆ ಹೋಗಿದ್ದೆ, ನನ್ನ ಪಕ್ಕನ ಬಂದು ಯಾರೋ ನಿಂತ್ಕೊಂಡಿರ್ತಾರೆ, ಅವ್ರೇನೋ ಕ್ರೈಮ್ ಮಾಡಿಬಿಡ್ತಾರೆ, ನಾವು ಅದಕ್ಕೆ ಸಪೋರ್ಟಾ? ಸುಮ್ಮನೆ ನಿಮಗೆ ಹೇಳಿ ಸ್ಪೆಸಿಫಿಕ್ಕಾಗಿ ಇಂಥವ್ರು ಹೋಗಿದ್ರು, ಇಂಥವ್ರು ಭಾಗಿಯಾಗಿದ್ದಾರೆ,
ಯಾರೇ ಮಂತ್ರಿ ಇದ್ರೆ ಇಂಥವ್ರು ಭಾಗಿಯಾಗಿದ್ದಾರೆ, ಇಂಥವ್ರು ಬೆಂಬಲ ಕೊಟ್ಟಿದ್ದಾರೆ ಅಂತ ಏನಾದ್ರು ಇದ್ದರೆ ನೀವು ಮಾತಾಡಿ. ಯಾವ ಮಂತ್ರಿ ಆಗಲಿ ಇಂಥ ಕ್ರೈಮ್ ಮಾಡಲಿಕ್ಕೆ ಯಾರು ಕೂಡ ಬೆಂಬಲವನ್ನು ಕೊಡೋದಿಲ್ಲ. ಇದು ನನ್ನ ಸ್ಪಷ್ಟವಾದಂಥ ಮಾಹಿತಿ.